ದೋಸ್ತ ಇದ್ದ, ಸಣ್ಣವಿದ್ದ. ಅಜ್ಜ ಹಿಂಗಂತಾರ ನೋಡು, ಹಂಗೆ ಯಾಕೆ ಬರ್ದು ಅಂತ ಕೇಳಿದೆ. ಮತ್ತು ನಾ ಸಾಲಿಗೆ ಹೋಗಿದ್ದಕ್ಕೆ ಗೊತ್ತಾಕೈತ್ರಿ ಬಸವ ಸಾಲಿಗೆ ಹೋಗೋದು. ಈ ಜಾಣತನ ನಾವು ಕೇಳ್ತಾ ಇಲ್ಲ. ಮಕ್ಕಳಿಗೆ ನಾವೇನು ಹೇಳ್ತೀವಿ, ನಾ ಹೇಳ್ದಂಗೆ ಕೇಳ, ಬುಕ್ನಾಗ ಹೆಂಗೈತೆ ಹಂಗೆ ಬರೀ. 3 ವರ್ಷದ ಹುಡುಗಿ ಭಗವದ್ಗೀತೆ ಹೇಳಿದ್ದೆ, ನಮ್ಮ ಮನೇಲೇ ಇದೆ. ಪಕ್ಕದ ಮನೆಯವ್ರು ಬಂದ್ರೆ ಹೇಳ್ದು ಅಂದ್ರು, ಅಮ್ಮ ಹೇಳಿದ್ರು. ಹೇಳಿದ್ಮೇಲೆ ಅವ್ರೇನಂದ್ರು, ಇನ್ನೊಮ್ಮೆ ಹೇಳು ಪುಟಿ ಅಂದ. ಆಕೆ ಸುಮ್ಮನೆ ಕೂತ್ಲ. ಇನ್ನೊಮ್ಮೆ ಹೇಳು, ಇಲ್ಲ ನಾ ಹೋಗ್ತೀನಿ ನೋಡು ಅಂದ. ಸುಮ್ಮನೆ ಕೂತ್ಲ. ಹೋಗ್ಲೇ ಹಂಗಾರ. ಆಕೆ ಏನು ಹೇಳಿದ್ರು ಗೊತ್ತಾ, ಇನ್ನೊಮ್ಮೆ ನಾ ಹೇಳೋದಿಲ್ಲ, ನೀವು ಮನೆಗೆ ಹೋಗ್ಬೇಡ್ರಿ, ಮುಗಿದೋತ್ರ. 3 ವರ್ಷದ ಮಗು ಆಗ್ಲೆಲ್ಲ ಅದನ್ನ ಕೇಳ್ತಿರಲ್ಲ ನೀವು. ಮಕ್ಕಳು ನಮಗೂ ಜಾಣರಿದ್ದಾರೆ ತಿಳ್ಕೊಬೇಕು. ನಿಮ್ಮ ಮಕ್ಕಳು ಯಾರು ಆರ್ಡಿನರಿ ಇಲ್ಲ. ನೀವು ಕೇಳಿದಾಗ ಅವ್ರು ಹೇಳೋದಿಲ್ಲ, ನೀವು ಮಾತಾಡ್ಸ್ಕೊತಾ ಇದ್ರೆ ಹೇಳ್ತಾರೆ ಅವರು. ಈ ಕಡೆ ಇದು ಏನಂತ ಕೇಳಿದ್ರೆ ಆನೆ ಏನೇನು ಹೇಳ್ತಾರೆ. ಅಮ್ಮನ ಮುಖ ಇದೆ. ಈಗ ನಿಮ್ಮ ತಲೆಗೆ ಏನು ಬಂತ್ರಿ, ಯಾರ ತಲೆಗೆ ಬಂತ್ರಿ, ಇದು ಅಮ್ಮನ ಮುಖ ಅಂದದ್ದಕ್ಕೆ. ಅದು ಹೆಂಗೆ ಹೇಳ್ತಾರ ಅವ್ರ, ಹೇಳ್ಯಾರ ಬರೀ ಅಮ್ಮನ ಮುಖ ಅಂತ ಹೇಳಿದ್ಕೊಳ್ಳಿ. ಹುಡುಗರಿಗೆ ಹೆಂಗೆ ಕೂತವಲ್ಲತ್ತ ಹೆಂಗ ಅಂದ್ರ ಅವ್ರು. ನಾವೇನಂದ್ವಿ, ಏನೇನಾರ ಹೇಳ್ತಾರ, ಅವ್ರು ಏನು ಹೇಳ್ತಾರ ಅದು ಬರೀ. ಅವ್ ಪ್ರಶ್ನೆ ಮಾಡ್ತಾನ ಹೆಂಗ, ನಾವು ಮಾಡೋದಿಲ್ಲ. ನಾ ಈಗ ತೋರಿಸ್ಬೇಕಂತ ಕುತೂಹಲ ಅದ ನಿಮಗೆ. ಯಾಕ ಹೇಳ್ಯಾನ್ ತಡಿ ತೋರಿಸ್ತಾನ. ಯಾರು ಇಲ್ಲ ಅನ್ನೋದಿಲ್ಲ, ಈಗ ತೋರಿಸ್ತಾನ ತಡಿ. ಇದು ಇಲ್ಲಿ ಟೀಚರ್ ಮಾಡ್ತಾ ಇರೋದು. ಮಕ್ಳು ಸಾಲಿಗೆ ಬರೋ ಹಂಗೆ ಮಾಡ್ತಾರ, ಕಲಿಯೋ ಹಂಗೆ ಮಾಡ್ತಾರ. ಎಲ್ಲ ಮಾಡಿದಾಗ ಲಕ್ಷ ಕೊಡ್ದ ಹೊರಗೆ ನೋಡಿದ್ರ ಈ ಕಡೆ ನೋಡಂತಾರ. ನಮ್ಮ ಹುಡುಗ ಇತ್ತಾಗ ನೋಡಂತ ಯಾಕೆ ಹೇಳಿದ್ರಿ ನೀವು? ಶಿಟ್ಟು ಯಾಕೆ ಮಾಡಿದ್ರಿ? ನಮ್ಮ ಹುಡುಗ ಶಿಟ್ಟು ರೇ. ಟೀಚರ್ ಇಲ್ಲಿ ಶಾಲೆಯೊಳಗ ಅಮ್ಮ ಅಪ್ಪ ಇದ್ದಂಗ ಅವ್ರು. ಆ ಮಗು ಸ್ವಲ್ಪ ಸಣ್ಣ ಮಾಡಿದ್ವಿ, ಯಾಕೆ ಪುಟ್ಟ ಅಳ್ತಿ, ಅಳಬಾರ್ದು. ಅವ್ರು ಕಾಳಜಿ ಮಾಡೋದು ನಮ್ಗೆ ಕಾಣವಲ್ತೆ. ನೀವು ಶಿಟ್ಟು ಮಾಡ್ತಿರ್ತಲ್ಲ ಊಟ ಮಾಡ್ಲಿದ್ದಾಗ, ನೀವು ಟಿ ವಿ ನೋಡೋ ಬಂದಿದ್ರೆ ಹಾಕಂದಾಗ ನೀವು ಸ್ವಲ್ಪ ತಡಿ 10 ನಿಮಿಷ, ಯಾಕಂದ್ರೆ ಟಿ ವಿ ಹೋಗ್ತೈತೆ ಅದ. ನಿಮ್ಮ ಬಗ್ಗೆ ನೀವು ಬೈದ್ರೆ ನಡೀತೈತೆ. ಟೀಚರ್ ಶಾಣೆ ಆಗ್ಲಿ ಅಂತ ಬೈದ್ರೆ ಟೀಚರ್ ಯಾಕೆ ಬೈದ್ರೆ? ದಯಮಾಡಿದ್ ಬಿಡ್ರಿ. ಈಗ ನಿಮ್ಗೆ ಏನು ಅನ್ಸಕತ್ತೆ ಗೊತ್ತಾನೆ, ಈ ಮಾತು ಕಡಿಮೆ ಮಾಡ, ಅದ್ರಾಗ ಅವನ ಮುಖ ತೋರಿಸ್ತೀನಿ ಅಂದಿ ತೋರಿಸ. ಹೌದಲ್ರಿ? ನಿಮ್ಮ ತಲೆಗೆ ಇದೈತೆ, ಮದ್ದದ ತೋರಿಸ, ಆಮೇಲೆ ಮಾತಾಡ. ಎಸ್, ಸಿ ದಿಸ್ ಇಸ್ ದ ಫೇಸ್ ಆಫ್ ದಿ ಮದರ್. ಇಲ್ಲಿ ಕ್ಲಿಪ್ ಹಾಕೊಂಡಾಳ, ಇಲ್ಲೆಲ್ಲ ತುರ್ಬ ಕಟ್ಕೊಂಡಾಳ. ಇದು ಹಣಿ, ಮೂಗು, ಬಾಯಿ, ಇದು ಕಣ್ಣ, ಕಿವಿ, ಇಲ್ಲಿ ಕಿವ್ಯಾಗ ಏನೋ ಹಾಕೊಂಡಾಳ. ನಂತರ ಸಿ ದಿಸ್ ಇಸ್ ದಿ ಫೇಸ್ ಆಫ್ ದಿ ಮದರ್. ಹೌದನ್ರಿ? ಈಗ ನಿಮ್ಗೆ ಅನ್ಸಾಕತ್ತ ಟೀಚರು ಮಾಸ್ತರ್ ಅಂದ್ರೆ ಬೇರೆ ಇರ್ತಾರ. ಯಾಕೆ ಗೊತ್ತಾ? ಹುಡುಗರು ಬೇರೆ ಬೇರೆ ವಿಚಾರ ಏನು ಬರಾಕತ್ತಾವ. ನಾ ಹೇಳಿದ್ದ ಅಲ್ಲ, ಆ ಹುಡುಗರು ವಿಚಾರ ಬೇರೆ ಬರ್ತಾವ. ಈಗ ನಾನು ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೇನೆ. ಸರಸ್ವತಿ, ಹೌದಲ್ರಿ? ಹುಡುಗ ಕೇಳ್ತಾನೆ ಪ್ರಶ್ನೆ, ಸರಸ್ವತಿ ಪೂಜೆ ಯಾಕೆ ಮಾಡ್ಬೇಕು? ನೀವೇನಂತಾರೆ, ಬೇಕಾದ್ರೆ ಮಾಡ, ಬೇಡ ಬಿಡ. ಪ್ರಸಾದ ಬೇಕಂದ್ರೆ ಮಾಡ, ಇಲ್ಲಾರ ಬಿಡ. ಹೌದಲ್ರಿ? ಪ್ರಸಾದ ಸಲುವಾಗಿ ಪೂಜೆ ಅಲ್ಲ. ಕೆಲವು ಮಂದಿ ಹೇಳ್ತಾರ ನಮ್ ದೇವಿ ಅಲ್ಲಕ್ಕಿ, ನಾವು ಮಾಡಂಗಿಲ್ಲ. ಬಿಡ್ರಿ, ತಿಳ್ಕೊಳ್ರಲ್ಲ. ಸರಸ್ವತಿ ಅಂದ್ರೇನು? ಒಂದ್ ಕೈ ಒಳಗೆ ಪುಸ್ತಕ ಐತಿ, ಒಂದ್ ಕೈ ಒಳಗೆ ಜಪಮಣಿ ಐತಿ, ಇನ್ನೆರಡು ಕೈ ಒಳಗೆ ವೀಣೆ ಐತಿ, ಹಂಸ ವಾಹನ ಐತಿ, ಕಲ್ಲ ಮೇಲೆ ಹೆಣ್ಮಗಳನ್ನ ಕುಂದ್ರಿಸ್ಯಾರ. ನೋಡ್ರಿ ಯಾಕೆ ಹಿಂಗ್ ಕುಡ್ಸಿದ? ಯಾರು ವಿಚಾರ ಮಾಡಿಲ್ಲ. ಅರ್ಶನ ಕುಂಕುಮ ಎಲ್ಲ ಫ್ರೀ, ಅಕ್ಕಿ ಫ್ರೀ, ಪ್ರಸಾದ ಫ್ರೀ. ಯಾಕೆ ಮಂದಿ ಪಗಾರ ಕೊಡ್ತೀರಿ? ನಿಮ್ಮ ಹುಡುಗನ ಇಲ್ಲಿ ಕಳಿಸ್ತೀರಿ. ಸರಸ್ವತಿ ಮೀನ್ಸ್ ನಿಮಗೆ ಆಯುಷ್ಯ ಕಡಿಮೆ ಐತಿ. ಈಗಾಗಲೇ 77, ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. ಯಾರ್ಯಾರ ಜ್ಞಾನ ಏನೈತಿ, ಗಣಿತ ಅನುಭವಗಳನ್ನ ಪುಸ್ತಕ ರೂಪದಾಗ ಬರ್ದಾರ. ಈ ಕೇಳಿಸುತ್ತೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ, ಸರಸ್ವತಿ ಅಂದ್ರ ಪುಸ್ತಕದೊಳಗ ಅನೇಕ ವಿದ್ವಾಂಸರು ತಮ್ಮ ದೇಹದಿಂದ ಇರದೆ ಹೋದ್ರು ಕೂಡ ತಮ್ಮ ಜ್ಞಾನವನ್ನ ಪುಸ್ತಕದಲ್ಲಿ ಬರ್ದಾರ. ಓದ್ರಿ ಅನ್ನೋದು ಸರಸ್ವತಿ ಪೂಜಾ. ಓದಿದ್ಮೇಲೆ ಬರೀ ಓದಿದ್ವಿ, ಪ್ರಶ್ನೋತ್ತರ ಬರೆದ ಮಾರ್ಕ್ಸ್ ಎಷ್ಟು ಬಿದ್ವಿ ಹೇಳಬೇಡ್ರಿ. ಹೊಸ ವಿಚಾರ ಬರ್ತೈತೆ, ಅದನ್ನ ಮನನ ಮಾಡ್ರಿ.
ಮಾಡ್ರಿ, ಹೊಸ ವಿಚಾರ ಬರಕ್ ಚಾಲು ಆಗ್ತೈತಿ. ಈ ಪಲ್ಯಕ್ಕ ಒಂದ್ ಸ್ವಲ್ಪ ಹಿಂಗ್ ಹಾಕಿದ್ರೆ ಇನ್ನೂ ರುಚಿ ಬರ್ತೈತಿ. ಪಲ್ಯ ಹೆಂಗ್ ಮಾಡೋದು ಗೊತ್ತೈತಿ, ಬ್ಯಾರೆ ಬೇರೆ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಹೌದನ್ರಿ? ಅದಕ್ಕೆ ಹೊಸ ಹೆಸರು ಕೊಡ್ರಿ. ಕಾರ್ಬೇಳೆ ಅನ್ಬೇಡ್ರಿ, ದಾಲ್ ಫ್ರೈ ಅನ್ರಿ. ಕುಂಬಳಕಾಯಿ ಸಾರು ಅನ್ಬೇಡ್ರಿ, ಕುಂಸಾ ಸೂಪ್ ಅನ್ರಿ. ಹೊಸ ಹೊಸದನ್ನು ಕೊಡ್ರಿ, ಅದಕ್ಕೆ ಜಪ ಮಾಡ್ರಿ. ಇದು ಮಾಡಿದ್ಮೇಲೆ ಒಳ್ಳೇದನ್ನ ಇಷ್ಟನ್ನ ಮತ್ತೊಬ್ಬರಿಗೆ ಹೇಳ್ರಿ. ಅದಕ್ಕೆ ಹಂಸ ಬಿಳಿ ಬಣ್ಣದೈತೆ. ನೀವು ಹೊಸದನ್ನು ಕಲ್ತದ ಒಳ್ಳೇದನ್ನು ಮತ್ತೊಬ್ಬರಿಗೆ ಹಂಚ್ಕೊಡ್ರಿ. ಅದು ಸರಸ್ವತಿ ಪೂಜೆ. ಹಂಚ್ಬೇಕಾದ್ರೆ ಮತ್ತೆ ನಾನು ಹೇಳಬೇಕಾದ ಭಾಷೆ ಬೇಕಲ್ಲ. ಭಾಷೆನೇ ಬರ್ಲಿದ್ರ ಅಭಿನಯ ಮಾಡಿ ತೋರ್ಸ. ಹಾವು ಬಂದೈತಿ, ಕನ್ನಡದವ್ರಿಗೆ ಗೊತ್ತಾಯ್ತ, ಸಾಂಪ್ ಹಿಂದಿಯವ್ರಿಗೆ ಗೊತ್ತಾಯ್ತ, ಸ್ನೇಕ್ ಇಂಗ್ಲಿಷ್ನವ್ರಿಗೆ ಗೊತ್ತಾಯ್ತು, ಉಳಿದವ್ರಿಗೆ ಅವಾಗ ಹೇಳ್ತೇವೆ ಅವ ಅಂತಾನ ಹಾವಲ್ಲಿ ಅಂತ. ಅದಕ್ಕೆ ಅಭಿನಯ ಆಗಲೇ ಎಷ್ಟು ಸುಂದರವಾಗಿ ಮಾಡಿದ್ರಿ. ಅಭಿನಯದಿಂದ ಕಲಿಸ್ರಿ, ಇಲ್ಲ ಹಾಡಿನಿಂದ ಕಲಿಸ್ರಿ. ಹಾಡಿನಿಂದ ಹೆಂಗ್ರಿ ಸರ್? ಅರೇ ಆ ಹಾಡಿನೊಳಗೆ ಭಾವನೆ ಇರ್ತೈತಪ್ಪ. ಅಮ್ಮ ಅಂದ್ಕೊಳ್ಳಿ, ಅಮ್ಮ ಹೆಂಗ್ ಬರೀತದೆ? ನಿನ್ನ ಎದೆಯಾಳದಲ್ಲಿ ಅಂದ್ರೆ ಹಿಂಗ ಹೋಗ್ತೇನೆ, ಆಳದಲ್ಲಿ ಹಿಂಗ ಹೋಗ್ತೇನೆ, ಆನ ಬರಿತೇವೆ. ಗಾಳಕ್ಕೆ ಶಿಕ್ಕ ಏನ್ರಿ? ಹಾ, ಅದು ಹಿಂಗ ಕಪ್ತಿರ್ತೈತೆ. ಮೀನ್ ಅನ್ಕೊಂಡು ಹಿಂಗ್ ನಿಂದಿರ್ತೈತೆ, ಒದ್ದಾಡ್ತಿರ್ತೈತಲ್ಲಪ್ಪ. ಅದಕ್ಕೆ ಅಲ್ಲಿ ಹಿಂಗ ಹೇಳ್ತಾರ, ಗಾಳಕ್ಕೆ ಶಿಕ್ಕ ಮೀನು ಒದ್ದಾಡ್ತೈತೆ. ಅದಕ್ಕೆ ಅಲ್ಲಿ ಒದ್ದಾಡೋದು ಬರೆಯಕ್ಕೆ ಬರಂಗಿಲ್ಲ. ಅದಕ್ಕೆ ಸಂಗೀತದ ಮುಖಾಂತರ ಹೇಳ್ತಾರೆ. ಇದಿಲ್ಲ, ಚಿತ್ರದ ಮುಖಾಂತರ ಹೇಳ್ರಿ. ನೀ ಗೊತ್ತಾಗಲಿಲ್ಲ ತೆಗೆದು ತೋರಿಸ, ಯಾವ ಭಾಷೆದವ್ರಿಗೂ ತಿಳಿತೈತೆ. ಈ ಕಲೆ ಒಂದು ಸಿಂಬಲ್ ಆಗಿ ವೀಣೆ ತೋರಿಸಿದ್ರು ನೋಡ್ರಿ. ವೀಣೆ ಅಂದ್ರೆ 4 ತಂತಿ ಒಳಗೆ 4 ರೀತಿಯಿಂದ ಭಾವನೆಗಳನ್ನ ವ್ಯಕ್ತಪಡಿಸ್ರಿ, ಮತ್ತೊಬ್ರಿಗೆ ಒಳ್ಳೇದು ಹೇಳ್ರಿ. ಮತ್ ಕಲ್ಲಿನ ಮೇಲೆ ಯಾಕೆ ಹೆಣ್ಮಗಳನ್ನ ಕುಂದಿರ್ಸ್ಯಾರ್ರಿ? ಇದು ಸಿಂಬಲ್ ಆಫ್ ಮದರ್. ತನ್ನ ತಾಯಿ ಎಷ್ಟೇ ಕಷ್ಟಗಳು ಇದ್ರು ಕೂಡ ಮಕ್ಕಳಿಗೆ ಕಷ್ಟ ಹಂಚೋದಿಲ್ಲ. ಬೇಕಾದಷ್ಟು ಕಷ್ಟ ಇರ್ಲಿ, ಇರ್ತಾವ. ನೀ ಶಣೆ ಆಗು, ಯಾರಿಗೂ ಕೈ ಒಡ್ಡಬೇಡ, ಮತ್ತೊಬ್ಬರಿಗೆ ಕೊಡೋದನ್ನ ಕಲಿ. ಎಷ್ಟು ಕಷ್ಟ ಪಡ್ತಾಳೆ ಆಕೆ, ಜನ್ಮ ಕೊಡೋದ್ರಿಂದ ಹಿಡಿದ. thorax abdomen and 2 wings are like this. Hello bro. Yes. ಏನ್ರಿ ಇದು? ಪಾತ್ರೆಗೀತಿ ಹಾರ ಹೊಂಟಿತ್ತದ, ನಾ ಹಿಡ್ದೆ ಹಿಂಗೆ ಹಾರ ಹೊಂಟಿತ್ತದ, ಹೌದಿಲ್ಲ? ಬೋತ್ ಹ್ಯಾಂಡ್ಸ್ ಯೂಸ್ ಮಾಡ್ಬೋದ. ಹಾಗೆ ಲಾಸ್ಟ್ ಒಂದು ಪಿಕ್ಚರಿಂದ ಮುಗಿಸ್ತೇನೆ. ಈಗ ಕರೆಕ್ಟ್ ಹೇಳ್ಬೇಕಾ ನೀವು? ಇಲ್ಲೊಂದು ಕೈ ಚಿತ್ರ ಐತಪ್ಪ. ಇಲ್ಲ ಎಸ್, ಇದು ಯಾವ್ದ್ರ ಚಿತ್ರ ಇದೆ? ಕೈ ಇದೆ. ವೆರಿ ಗುಡ್. ಇನ್ನೊಂದು ಇದಕ್ಕೆ ಹೆಲ್ಪಿಂಗ್ ಲೈನ್, ಇನ್ನೊಂದು ಕೈ ಚಿತ್ರ ತೆಗಿತೀನಿ. ಕರೆಕ್ಟ್ ಆಗಿ ನೋಡ್ರಿ ನೀವು. ಈಗ ಎಷ್ಟು ಕೈ ಅದಾವ ಇದ್ರಾಗ? 2 ಅದಾವ, ಹೌದಿಲ್ಲ? 2 ಕೈ ಅದಾವ. ಈ ಕೈ ನಿಮ್ಗೆ ಹಿಂಗ್ ಕಾಣಿಸ್ತೈತೆ, ಆ ಕಡೆ ತೋರಿಸ್ತೀನಿ ನೋಡ್ರಿ. ಈ ಕೈ ಹಿಂಗ್ ಕಾಣಿಸ್ತೈತೆ, ಈ ಕೈ ಹಿಂಗ್ ಕಾಣಿಸ್ತೈತೆ, ಹೌದಲ್ಪ? ಕರೆಕ್ಟಾ? ಅಂದ್ರೆ ಇದು ಬಲಗೈನ ಎಡಗೈನ? ಯಾವ ಕೈ ಇದೆ? ಬಲಗೈ. ಇದು ಯಾವ ಕೈ ಇದೆ? ಪಾಲಕರು ಹೇಳಬಹುದು. ಅವ್ರಂತಾರ, ಅವ್ರು ಹೇಳಕ್ಕಾಗ್ತಾರಲ್ಲ, ಅನ್ಬ್ಯಾಡ್ರಿ, ಹೇಳ್ರಿ. ಇವತ್ತು ಪಾಲಕರು ತಪ್ಪಿದ್ದ ಇಲ್ಲ, ಯಾವ್ದಾರ ಹೇಳ್ಕೊಂತಾರ ಬಿಡ ಅಂದ್ಬಿಟ್ರೆ ಏನು ಬರುದಿಲ್ಲ. ಈ ಸಲ ಕರೆಕ್ಟ್ ಹೇಳ್ಬೇಕಾ? ರೈಟ್. ಇದು ಯಾವ ಕೈ? ಈಗ ನಾ ಕೈ ಇಡಂಗಿಲ್ಲ, ಹಂಗ ಕೇಳ್ತೀನಿ. ಕರೆಕ್ಟ್ ಹೇಳ್ತೀರಿ? ತಪ್ಪಾರ್ದ. ಇದು ಯಾವ ಕೈ? ಇದೆ
ಈಗ ಅಮ್ಮ ಅಪ್ಪ ತಪ್ತಾರ ನೋಡಿ, ಗ್ಯಾರಂಟಿ ಹೇಳ್ತಾರನ್ರಿ. ನೀವ್ಯಾರು ಹೇಳ್ಬೇಡ್ರಿ. ಓಕೆ, ಈಗ ಅವ್ರು ಹೇಳ್ತಾರಲ್ಲ ನೋಡೋಣ, ಇದು ಯಾವ ಕೈ ರೀ? ಉತ್ತರ ಬಂತನ? ಮತ್ತೇನಂತಾರ ಹುಡುಗರು ಮಾತ್ರ ಕೇಳಂಗಿಲ್ರಿ ಅಂತಾರ. ಮತ್ ನಮ್ಮ ಮಾತನ್ನ ಕೇಳಂಗಿಲ್ಲ ನೀವು ಹೆಂಗ್ ಕುಂತೀರಿ ಹಂಗ ಹುಡುಗರು ಕುಂದಿರ್ತಾರ. ನಿಮ್ಗ ನಮ್ಮ ಮಾತು ಕೇಳ್ತಾರ ಅವ್ರ. ನೀವೇನಂತಾರ ಸಾಲ್ಯಾಗ ಮಾತಾಡ್ತಿ, ಇಲ್ಲಿ ಮಾತಾಡಕ್ಕೆ ಏನಾಗೈತಿ? ಕತ್ತದಾರ್ರಿ ಇವೆಲ್ಲ. ಪಾಲಕರು ದಯಮಾಡಿ ಅವ್ರು ಕರೆಕ್ಟ್ ಆನ್ಸರ್ ಹೇಳಿದ್ರೆ ಪಾಲಕರು ಒಬ್ಬೊಬ್ಬರಿಗೆ 10 ರೂಪಾಯಿ ಕೊಡೋ ಜವಾಬ್ದಾರಿ ನಂದು. ಬೇಕಾದಷ್ಟು 1000 ಜನ ಬರಲಿ, 1 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. ಆದ್ರೆ ತಪ್ಪು ಹೇಳೋದು ಗ್ಯಾರಂಟಿ. ನೋಡ್ರಿ ಎಷ್ಟು ವಿಶ್ವಾಸ ಐತೆ ನಮ್ಗೆ, ಇಷ್ಟು ಹೇಳ್ಕೊಡ್ತೀನಿ. ಕರೆಕ್ಟ್ ಹೇಳ್ತೀರನ್ರಿ? ಅದು ಸ್ಕೂಲಿಗೆ ಡೊನೇಟ್ ಮಾಡ್ರಿ. ಎಸ್ ಅನ್ರಿ? ಒಬ್ರು ಹೂ ಅನ್ನಂಗಿಲ್ಲ. ನಮ್ಗೆ ತೊಗೊಂಡು ಏನು ಮಾಡಿದೆ? ಸಾಲಿ ಆತ ನಿಮ್ಮದಾತ, ನಮ್ಮದೇನ ಇವತ್ತಾಗಿದ್ದಿದೆ. ಪಾಲಕರು ಹೇಳ್ತೀರಿ, ವೆರಿ ಗುಡ್. ನೋಡ್ರಿ, ನೀವು ಯಾರು ಹೇಳ್ಬೇಡ್ರಿ. ವಾವ್, ಇದು ಯಾವ ಕೈ ರೀ? ಇದು ಯಾವ್ದ್ರಿ? ಇದು ಎಷ್ಟು ಮಂದಿ ಹೇಳ್ಯಾರ? ನಾವು ರೊಕ್ಕ ತೆಗೆದಿಡ್ಬೇಕ ನೋಡೋಣ. ಅವ್ರು ತಪ್ಪು ಹೇಳ್ತಾರೆ, ನಂಗೆ ಗ್ಯಾರಂಟಿ ಐತ್ರಿ. ಇದು ಯಾವ್ದ್ರಿ? ಇದು 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 ಎಷ್ಟು ಸುಳ್ಳು ಹೇಳ್ತಿರು ಯಪ್ಪ. ಎರಡು ಇದೇ ಕೈ ಇಟ್ಟು ತೆಗ್ದೀನಿ ಇಲ್ಲ ಸರ. ಅವ್ರಿಗೆ ರೊಕ್ಕ ವಸೂಲು ಮಾಡೇ ಕಳಿಸ್ರಿ. ಎಡಗೈ ಬಲಗೈ ನಾವು ತೆಗಿಲಿಲ್ಲ. ದೀಸ್ ಆರ್ 2 ಬರ್ಡ್ಸ್. ಇದು ಒಂದು ಪಕ್ಷಿ, ಇದು ಒಂದು ಪಕ್ಷಿ. ಇವೆರಡು ಕೂಡಿ ಹಾರ್ತದ. ಈ ಪಕ್ಷಿ ಮಾರ್ಗದರ್ಶನ ಮಾಡ್ತದೆ. ಈ ಪಕ್ಷಿ ಅಂದ್ರೆ ಯಾವುದು? 4 ಬೆರಳದಾವ. ತಾಯಿ, ತಂದೆ, ಗುರು, ಸಮಾಜ. ಇವು 4ರಿಂದ ಇದು ಮಾರ್ಗದರ್ಶನ ತಗೊಂಡ್ರೆ ಜಗತ್ತಿನ ಯಾವ ಭಾಗಕ್ಕೂ ಹೋಗ್ಲಿ ಇಂಡಿಯನ್ಸ್ ಆರ್ ಗ್ರೇಟ್ ಅಂಡ್ ಎಕ್ಸ್ಟ್ರಾರ್ಡಿನರಿ ಪೀಪಲ್ಸ್ ಅನ್ಸ್ಕೊಳ್ತಾರ. ತಾಯಿ ನಿರ್ಲಕ್ಷ್ಯ ಮಾಡಿದ್ಲು. ಯಾವ ತಂದೆ ನಡೀತಿತ್ತವ ಮಾಸ್ತರ್ ಏನಾದನ್ನು ತಗೊಳ್ಳಲೆ, ಸಮಾಜನ ಕೆಟ್ಟ ತಗೊಳ್ಳಲೆ ಅಂತ ಹೊಂಟ್ರಿ. ಈ ಬರ್ಡ್ಸ್ ಗೈಡ್ ಮಾಡೋದನ್ನ ಬಿಟ್ರೆ ಈ ಪಕ್ಷಿನ ಎಲ್ಲಿ ಬೇಕಲ್ಲಿ ಯಾರು ಬೇಕಲ್ಲಿ ಹೊಡಿತಾರೆ. ಇದು ಗುರಿ ಮುಟ್ಬೇಕಂದ್ರ ತಾಯಿ, ತಂದೆ, ಗುರು, ಸಮಾಜ ಅವಶ್ಯದ. ಹೆಂಗ ನನ್ನ ಬಾಲ್ಯದೊಳಗೂ ಅವ್ರು ಬೇಕು, ತಾರುಣ್ಯದೊಳಗೂ ಬೇಕು, ವೃದ್ಧಾಶ್ರಮದಲ್ಲಿನೂ ಬೇಕು, ಪ್ರೌಢಾವಸ್ಥೆಯಲ್ಲಿನೂ ಬೇಕು. ಸಿ ದಿ ವೆರಿ ಇಂಟ್ರೆಸ್ಟಿಂಗ್. ನನ್ನ ಬಾಲ್ಯದೊಳಗೂ ಅವ್ರ ಅವಶ್ಯಕತೆ ಅದ, ತಾರುಣ್ಯದೊಳಗೂ ಅವಶ್ಯಕತೆ ಅದ, ನಂತರ ಪ್ರೌಢಾವಸ್ಥೆಯಲ್ಲಿನೂ ಅವಶ್ಯದ, ಮುದುಕಾದ್ರೂ ಕೂಡ ಅವಶ್ಯದ. ಯಾರ್ಯಾರು? ತಾಯಿ, ತಂದೆ, ಗುರು ಮತ್ತು ಸಮಾಜ. ಇವತ್ತು ನಾವು ಇದನ್ನು ಬಿಟ್ಟೇವೆ. ಅವ್ವಪ್ಪ ಎದಕ್ ಬೇಕ ಹಾಕಲ್ಲೇ ಗುರುಗಳಂತಾರ ಮಾರ್ಕ್ಸ್ ಕೊಟ್ಬಿಟ್ರೆ ಮುಗೀತೆ. 100ಕ್ಕೆ 100 ಭಾರಿ ಶಾಣೆ ಮುಗೀತೆ. ಸಮಾಜದ ಕೆಟ್ಟೈತೆ. ಕೆಟ್ಟ ಸಮಾಜ, ಕೆಟ್ಟ ತಿಪ್ಪಿ ಗುಂಡಿ ಒಳಗನು ಗುಲಾಬಿ ಹೂ ಬೆಳೆದ್ರೆ ಗುಲಾಬಿಗೆ ಸುವಾಸನೆ ಇರ್ತೈತೆ, ಅದನ್ನು ತಿಳ್ಕೊರಿ. ಇವತ್ತು ಸ್ವಾಮೀಜಿಯವರೆಲ್ಲ ಇರೋದು ಎದಕ್ಕೆ? ಸಮಾಜ ಕೆಟ್ಟದ. ಎಸ್, ಅದನ್ನು ಸುಂದರವಾಗಿ ಬೆಳೆಯೋದ್ರ ಜೊತೆಗೆ ಸುಂದರ ಕಾಣೋ ಹಂಗೆ ಮಾಡೋದ್ರ ಜೊತೆಗೆ ಸುವಾಸನೆ ಕೊಡೋ ಹಂಗೆ ಮಾಡ್ಬೇಕು. ಹೆಂಗೆ? ಅವ್ರು ಹಗಲು ರಾತ್ರಿ ಪರಿಶ್ರಮ ಪಡ್ತಿರ್ತಾರ, ನಮ್ಗೆ ಗೊತ್ತಾಗೋದಿಲ್ಲ. ನಮ್ಮ ಇದ್ರಾಗ ಇದ್ದೀವಿ ನಾವು. ಆದ್ದರಿಂದ ಒಂದು ತಿಳಿರಿ, ಪಾಲಕರು ಇವತ್ತು ಇಷ್ಟೊತ್ತಾದರೂ ಇಷ್ಟು ಥಂಡಿದ್ರು ಚಳಿ ಬರ್ತಾ ಇದ್ರು ಕೂತಿರಿ. ನಿಮ್ಗೆ ಅನಂತ ನಮನಗಳನ್ನು ಹೇಳೋದ್ರ ಜೊತೆ ಬೇಂದ್ರೆ ಒಂದು 4 ಲೈನ್ ಹೇಗೆ ಮುಗಿಸ್ತೀನಿ. ಕೂಡಿ ಓದಿ ಕೂಡಾಡಿ ಕೂಡಿ ಅರಿಯೋಣ ಕೂಡಿ ಕೂಡಿ, ಕೂಡಿ ಓದಿ ಕೂಡಾಡಿ ಕೂಡಿ ಅರಿಯೋಣ ಕೂಡಿ ಕೂಡಿ, ಕೂಡಿ ತಿಂದು ಕೂಡುಂಡು ಕುಡಿದು ದುಡಿಯೋಣ ಕೂಡಿ ಕೂಡಿ, ಕೂಡಿ ನಡೆದು ಒಡಗೂಡಿ ಪಡೆದು ನುಡಿ ಹೇಳಿ ಕೇಳಿ ಕೂಡಿ, ಕೂಡಿ ಬೆಳೆದು ಬೆಳಗೋಣ ದೇವರಲು ಕೂಡಿ ಕೂಡಿ ಕೂಡಿ. ನಾವೆಲ್ಲರೂ ಒಂದಿದ್ದೀವಿ ವಿನಃ ಬೇರೆ ಬೇರೆ ಅಲ್ಲ. ಅದಕ್ಕೆ 2 ಕೈ ಇಲ್ಲ, 1 ಕೈ ಇತ್ತು. ಆದ್ರೆ ನಿಮಗೆ ಎಡ ಬಲ ಕಾಣಕತ್ತಿತ್ತು. ಹಂಗಿಲ್ಲ. ಅವ ಧರ್ಮ ಈ ಧರ್ಮ ಅಲ್ಲ. ಅವ ಶ್ರೀಮಂತ ಬಡವ ಅಲ್ಲ. ಇವ ದಡ್ಡ ಇವ ಶಾಣ ಅಲ್ಲ. ನಾವೆಲ್ಲರೂ ಕೂಡಿದ್ದಾಗ ಅದ್ಭುತ ಕಾರ್ಯ ಆಗ್ತೈತೆ ಅಂತ ಹೇಳಿ
ಹೇಳ್ತಾ ಇಲ್ಲಿ ಅವಕಾಶ ಕೊಟ್ಟದ್ದಕ್ಕೆ ಚೇರ್ಮನ್ರಿಗೆ ಎಲ್ರಿಗೂ ಕೂಡ ಪೂಜ್ಯ ಸ್ವಾಮೀಜಿಯವರಿಗೆ ಅನಂತ ನಮನಗಳನ್ನು ಹೇಳೋದ್ರ ಜೊತೆ ಮಕ್ಕಳು ಹೆಂಗಿದ್ದಾರೆ ಈಗ ನೀವು ನೋಡಿದ್ರಲ್ಲ, ಅವ್ರು ಯಾರೂ ದಡ್ರಿಲ್ಲ. ನೀವು ಅದ್ಭುತವಾದಂಥ ಶಕ್ತಿಯನ್ನು ನೀವು ಬೆಳೆಸ್ತಾ ಇದ್ದೀರಿ. ಅದ್ರ ಬಗ್ಗೆ ಅಸಮಾಧಾನ ಬೇಡ, ಬೆಳೆಸ್ರಿ. ಸಮಸ್ಯೆ ಐತೆ, ನಾನು ಬರ್ತೇನೆ, ನನ್ನ ಕಡೆ ಏನೈತೆ ಶಾಲೆಗೆ ಇದನ್ನ ಕೊಟ್ಟೆ, ಯಾಕಂದ್ರೆ ನನಗೆ ಹಿರಿಯರು ಕೊಡ್ತೀನಿ ನಾನು, ನನಗೇನಾಗಬೇಕಾಗಿದೆ. ಇವತ್ತು ಮಿರಾಜಿಕಾಯಿ ಸರ್ ಇಷ್ಟು ವಯಸ್ಸಾದ್ರು ಎಷ್ಟು ಹುರುಪದಾರಂದ್ರೆ ನಿಮ್ದು ಎಲ್ಲ ಉಪಕೃತಿಯನ್ನು ಅವರು ನೆನೆಸ್ಕೊಳ್ತಾರೆ. ಉತ್ತಮ ಡಾನ್ಸ್ ಮಾಡಿದ್ರಿ, ಸಂಸ್ಕಾರ ಅಂತ ಏನು ತೋರಿಸಿದ್ರಿ. ಎಲ್ಲರಿಗೂ ಅನಂತ ನಮನಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ.